वर्षपूजकान् सत्यप्रमोदतीर्थार्यान् नौमिन्यारसुधारतान् बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाम्मा कृथाः श्रीसत्यात्मगुरोत्पदङ्घ्रयुगलं हित्वा न मे सज्जतिः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतामुगाः वैष्णवा विष्णुहृदयास्तान् नमस्ये गुरुन् मम मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। स्त्रीशूद्रब्रह्मबन्धूनां त्रयीरश्रुतिगोचरा इति भारतमाख्यानं कृपया मुनिना कृतं तंत्रज्ञानेधिकारिता ಏಕದೇಶೇ ಪರೋಕ್ತೇತು ನತು ಗ್ರಂಥ ಪುರಸ್ಸರೆ ಇತ್ಯಾದಿ ವಚನಗಳಿಂದ ಸ್ತ್ರೀಯರು ತತ್ವಜ್ಞಾನವನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ತಂತ್ರಜ್ಞಾನದಲ್ಲಿ ಅವರಿಗೆ ಅಧಿಕಾರ ಇದೆ ಅಂತ ಹೇಳ್ತಾರೆ. ತಂತ್ರಗಳ ಜ್ಞಾನದಲ್ಲಿ, ತಂತ್ರಗಳ ಪಠನದಲ್ಲಿ ಅಧಿಕಾರ ಅಲ್ಲ, ತಂತ್ರಗಳ ಜ್ಞಾನದಲ್ಲಿ ಅಧಿಕಾರ ಇದೆ ಅಂತ ಅನ್ನೋದನ್ನು ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಹಾಗೆ ತತ್ವಜ್ಞಾನದ ಸಂಪಾದನೆಯನ್ನು ಮಾಡಬೇಕು ಅಂತ ತಿಳಿಸಿ ಧಾನ್ಯಗಳ ಶುದ್ಧಿಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಇವೆಲ್ಲ ನಿಜವಾಗಿ ಈಗ ಅಪ್ರಸ್ತುತ, ಇವೆಲ್ಲ ಇದ್ಯಾವುದೂ ಮಾಡೋ ಪ್ರಸಂಗ ಇಲ್ಲೇ ಇಲ್ಲ, ಎಲ್ಲ ಸ್ವಚ್ಛವಾಗಿ ಬಂದ್ಬಿಟ್ಟಿರ್ತದೆ. ಆದರೆ ಅದೊಂದು ದೇವರ ಪೂಜೆ ಅಂತ ಅವರು ಮಾಡ್ತಾರೆ. ಅಗ್ನಿಹೋತ್ರ ಮಾಡಬೇಕಾದರೂ ಕೂಡ ಆ ಅಕ್ಕಿಯನ್ನೇನು ಉಪಯೋಗಿಸ್ಬೇಕಲ್ಲ, ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿಕೊಳ್ಳಬೇಕಂತೆ ಯಜಮಾನನೇ. ಯಾವುದು ಅಗ್ನಿಹೋತ್ರವನ್ನು ಮಾಡಬೇಕು ಆ ಅಕ್ಕಿಯನ್ನು ಆಹುತಿಯಾಗಿ ಸಮರ್ಪಣೆ ಮಾಡಬೇಕು, ಅದನ್ನು ಕುಟ್ಟಿ ಅದನ್ನು ಹೊಟ್ಟು ತೆಗೆದು ಆ ಅಕ್ಕಿಯನ್ನು ಅಗ್ನಿಹೋತ್ರಕ್ಕೆ ಅವನು ಬಳಸ್ಕೊಳ್ಬೇಕು. ಹೀಗೆ ಮಾಡಿದರೆ ಎಲ್ಲ ಪುಣ್ಯ ಆ ಯಜಮಾನಿಗೆ ಬರ್ತದೆ. ಇಲ್ಲದೆ ಹೋದರೆ ಆ ಪುಣ್ಯ ಎಲ್ಲ ಯಾರು ಹೊಟ್ಟು ತೆಗೆದಿರ್ತಾರೆ, ಯಾರು ಸ್ವಚ್ಛ ಮಾಡಿರ್ತಾರೆ, ಆ ಎಲ್ಲ ಪುಣ್ಯ ಅವರಿಗೆ ತಲುಪ್ತದೆ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿಯೇ ಬೃಹದಾರಣ್ಯ ಭಾಷ್ಯದಲ್ಲಿ ಉಪನಿಷತ್ತಿನಲ್ಲಿ ಒಂದು ಕಥೆಯನ್ನು ತಿಳಿಸ್ತಾರೆ. ಬ್ರಹ್ಮದೇವರು ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಅಶ್ವಮೇಧ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿದರು. ಅಶ್ವಮೇಧ ಯಾಗ ಮಾಡಬೇಕು ಅಂದರೆ ಕುದುರೆ ಬೇಕಲ್ಲ, ಎಲ್ಲಿಂದಲೋ ಕುದುರೆಯನ್ನು ತಂದರೆ ಕುದುರೆಗೆ ಪುಣ್ಯ ಹೋಗ್ತದೆ ಅನ್ನೋದಕ್ಕಾಗಿ ತಾವೇ ಕುದುರೆಯಾಗ್ತಾರಂತೆ ಬ್ರಹ್ಮದೇವರು. ತಾವೇ ಒಂದು ರೂಪದಿಂದ ಕುದುರೆಯಾಗಿ, ಒಂದು ರೂಪದಿಂದ ಯಜಮಾನರಾಗಿ ಆ ಕುದುರೆಯನ್ನೇ ಆಹುತಿಯನ್ನಾಗಿ ಸಮರ್ಪಣೆ ಮಾಡಿಕೊಳ್ತಾರಂತೆ ಯಜ್ಞದಲ್ಲಿ. ಯಾಕೆಂದ್ರೆ ಆ ಪಶುವಿಗೆ ಬರುವ ಪುಣ್ಯವೂ ನನಗೆ ಬರಲಿ ಅಂತ ಬ್ರಹ್ಮದೇವರು ಆ ರೀತಿಯಾಗಿ ಯಜ್ಞ ಮಾಡಿದ್ದನ್ನು ನಾವು ಕಾಣುತ್ತೇವೆ. ಅನ್ನೋದಕ್ಕಾಗಿ ಅದನ್ನು ಭತ್ತವನ್ನು ತಂದು ಅದನ್ನು ಕೊಟ್ಟಿ ಅದನ್ನು ಸ್ವಚ್ಛ ಮಾಡಿ ಅದನ್ನು ಕೇರಿ ಅದನ್ನು ಜರಡಿ ಹಿಡಿದು ಒಂದೊಂದಕ್ಕೆ ಒಂದೊಂದು ಪ್ರಾರ್ಥನೆ ಇದೆ, ಅವೆಲ್ಲ ಮಂತ್ರಗಳಿವೆ. ಹೀಗಾಗಿ ಅದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಮಾಡಿದರೆ ಆ ಪುಣ್ಯ ಎಲ್ಲ ಯಜಮಾನಿಗೆ ಬರ್ತದೆ. ಇಲ್ಲಾದರೆ ಬರೀ ಆಹುತಿ ಹಾಕಿದ ಪುಣ್ಯ ಮಾತ್ರ ಅವನಿಗೆ ಬಂತು. ಅಲ್ಪವಾದ ಪುಣ್ಯ ಮನುಷ್ಯನಿಗೆ ಬಂದ್ಬಿಡ್ತಾರೆ, ಎಲ್ಲ ಪುಣ್ಯ ಮನುಷ್ಯನಿಗೆ ಬರೋದಿಲ್ಲ. ಅನ್ನೋದಕ್ಕಾಗಿ ಅಡಿಗೆ ಮಾಡಬೇಕಾದ್ರೆ ಈ ಎಲ್ಲ ಕರ್ತವ್ಯ ಕರ್ಮಗಳನ್ನು ಬಹುಶಃ ನೀವೇ ಸ್ವಲ್ಪ ಹಿಂದೆ ಮಾಡ್ತಾ ಇದ್ರಿ. ಈಗ ಅದೆಲ್ಲ ತಪ್ಪಿ ಹೋಗ್ಬಿಟ್ಟಿದೆ, ಅಷ್ಟೇ ನಮಗೆ ಅನುಕೂಲವಾಗಿರುತ್ತಿದೆ. ಈಗ ಸಂಪ್ರೋಕ್ಷಾತ್ರಿ ಶುಚೌದೇಶೆ ಧಾನ್ಯಂ ತಕ್ಷೋದಯೇ ಭೂರಿ ಅವಹನ್ಯಾತ ಶುಭಕರಂ ಗಾಯಂತಿ ಮಧುಸೂದನಂ. ನೀರಿನಿಂದ ಮೊದಲಿಗೆ ಪ್ರೋಕ್ಷಣೆ ಮಾಡಬೇಕಂತೆ. ಅದನ್ನು ಭಗವಂತನ ಸ್ಮರಣೆ ಮಾಡ್ತಾ, ಭಗವದ್ ರೂಪವನ್ನು ಸ್ಮರಣೆ ಮಾಡ್ತಾ ನೀರಿನಿಂದ ಧಾನ್ಯಗಳನ್ನು ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡೋದರಿಂದ ಅದರಲ್ಲಿಯ ದುಷ್ಟಶಕ್ತಿಗಳು ಏನಿದೆ ಅದು ದೂರವಾಗ್ತದೆ, ಅಶುದ್ಧತೆ ಏನಿದೆ ಅದು ದೂರವಾಗ್ತದೆ, ಶುದ್ಧಿ ಅದರಲ್ಲಿ ಬರ್ತದೆ. ಅದಾದ ಮೇಲೆ ಶುದ್ಧವಾದ ದೇಶದಲ್ಲಿ ಆ ಧಾನ್ಯದ ಶೋಧನೆಯನ್ನು ಮಾಡಬೇಕಂತೆ. ಹೊಲಸನ್ನು ಕೆಳಗೆ ಹಾಕಿ ಶುದ್ಧವಾದದ್ದನ್ನು ಮಾತ್ರ ಪಾತ್ರೆಯಲ್ಲಿ ಹಾಕೊಂಡು ಅದೊಂದು ತರಹ ಸ್ವಚ್ಛ ಮಾಡ್ಕೊಳ್ಳೋದು. ಆಮೇಲೆ ಅವಹನ್ಯಾತ ಶುಭಕರಂ, ಆ ಧಾನ್ಯವನ್ನು ಅವಹನನ ಮಾಡಬೇಕು, ಅದನ್ನು ಕುಟ್ಟಬೇಕಂತೆ. ಧಾನ್ಯವನ್ನು ಕುಟ್ಟಿ ಈ ರೀತಿ ಹೇಗೆ ಗಾಯಂತಿ ಮಧುಸೂದನ, ಮಧುಸೂದನ ರೂಪಿಯಾದ
ಮಹಿಮೆಗಳನ್ನು ಗಾನ ಮಾಡ್ತಾ ಆ ಧಾನ್ಯದ ಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಹೀಗೆ ಹೇಳಿ ಬೃಹತ್ ಬ್ರಹ್ಮ ಸಂಹಿತ ಅಂತ ಬಹಳ ಚೆನ್ನಾಗಿದೆ. ಅದರ ಅನೇಕ ತರಹದ ಪ್ರಮೇಯಗಳನ್ನು ತಿಳಿಸಿದ್ದಾರೆ. ಈ ರೀತಿಯಾಗಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಧಾನ್ಯವನ್ನು ಶುದ್ಧ ಮಾಡಿಕೊಂಡು ಅಕಣಾನ ಅತುಷಾನೇವ ಕ್ರಿಮಿಹೀನಾನಪಿ ಕ್ರಮವಾಗಿ ಅಕಣಾನ್, ಅದರಲ್ಲಿ ಧಾನ್ಯ ಬಿಟ್ಟು ಬೇರೆ ಯಾವ ಕಣಗಳು ಇರಬಾರದು, ಕಣ ಇಲ್ಲದೆ ಇದ್ದದ್ದನ್ನಾಗಿ ಮಾಡಿಕೊಳ್ಳಬೇಕು. ಅತುಷಾನ, ಹೊಟ್ಟು ಅದರಲ್ಲಿ ಇರಬಾರದಂತೆ, ಹೊಟ್ಟು ಇಲ್ಲದೆ ಇದ್ದದ್ದನ್ನಾಗಿ. ಕ್ರಿಮಿಹೀನಾನಪಿ, ಕ್ರಿಮಿಗಳೂ ಇಲ್ಲದೆ ಇದ್ದದ್ದನ್ನಾಗಿ ಮಾಡಬೇಕು, ಕ್ರಿಮಿರಹಿತವನ್ನಾಗಿ ಆ ಧಾನ್ಯವನ್ನು ಕ್ರಮವಾಗಿ ಮಾಡಬೇಕು. ಮತ್ತೆ ಕೇಶ ಪಾಷಾಣಹೀನ, ಅಲ್ಲಿ ಕೂದಲಿರಬಾರದು. ಯಾಕೆ ದೇವರಿಗಾಗಿ ಪಾಕ ಮಾಡ್ತಾ ಇದ್ದೇವೆ ಅನ್ನೋದಕ್ಕಾಗಿ ಕೂದಲಿರಬಾರದು. ಪಾಷಾಣ, ಕಲ್ಲುಗಳು ಇರಬಾರದು. ಭೂಮಿಯಲ್ಲೇ ಬೆಳೆದದ್ದು ಅನ್ನೋದಕ್ಕಾಗಿ ಕಲ್ಲುಗಳು ಇರಲಿಕ್ಕೆ ಅವಕಾಶ ಇದ್ದೇ ಇದೆ. ಹೀಗಾಗಿ ಪಾಷಾಣರಹಿತ, ಕಲ್ಲು ಇಲ್ಲದೆ ಇದ್ದನ್ನಾಗಿ ಮಾಡಬೇಕು. ಜೊತೆಗೆ ಪ್ರಾಣ್ಯಂಗ ರಹಿತ ಅಂತಥ, ಅಲ್ಲಿ ಪ್ರಾಣಿಗಳ ಅಂಗಗಳು ಬಿದ್ದಿರ್ತವೆ, ಬೇನಿನ ರೆಕ್ಕೆಗಳು, ಪುಕ್ಕಗಳು ಇತ್ಯಾದಿಗಳೆಲ್ಲ ಅಲ್ಲಿ ಬಿದ್ದಿರ್ತವೆ ಅನ್ನೋದಕ್ಕಾಗಿ ಯಾವುದೂ ಇಲ್ಲದೆ ಇದ್ದಕ್ಕೆ ಆ ಪದಾರ್ಥಗಳನ್ನು ಸ್ವಚ್ಛ ಮಾಡಿಬೇಕು. ಭಸ್ಮ ಅಂಗಾರಹೀನ ವಸ್ತು, ಅಲ್ಲಿ ಗೋಧಿ ಅಥವಾ ಕಲಿ ಕಪ್ಪು ಇದ್ದರೆಗಳಲ್ಲ, ಅಲ್ಲಿ ಅಂಗಾರಗಳು ಇದ್ಯಾವುದೂ ಇಲ್ಲದೆ ಇದ್ದ ಹಾಗೆ ಮಾಡಿ ಭಾಂಡೇಶು ಧಾರೆಯೇ, ಶುದ್ಧವಾದ ಪಾತ್ರೆಗಳಲ್ಲಿ ಮತ್ತೆ ಅವುಗಳನ್ನು ಧಾರಣೆ ಮಾಡಿ ಇಟ್ಕೊಳ್ಳಬೇಕು ಅಂತ ತಿಳಿಸ್ತಾರೆ. ವಿಪರೀತೇ ಭವೇದ್ ದೋಷ ಭಗವತ್ಪಾಕ ಸಾಧನೆ. ದೇವರಿಗೆ ಅಂತ ನಾವು ಅಡಿಗೆ ಮಾಡ್ತಾ ಇದ್ದೇವೆ. ದೇವರ ಅಡಿಗೆಗೆ ಈ ಎಲ್ಲ ಧಾನ್ಯಗಳು ಸಾಧನವಾಗಿವೆ. ಈ ಸಾಧನವಾದ ಧಾನ್ಯ ಮುಂತಾದವುಗಳು ಇದಕ್ಕೆ ವಿಪರೀತವಾಗಿ ಇದ್ರೆ, ಅಂದರೆ ಕಣಸಹಿತವಾಗಿ ಇದ್ರೆ, ಹೊಟ್ಟು ಅದರಲ್ಲಿ ಇದ್ರೆ, ಕ್ರಿಮಿಕೀಟಗಳಿದ್ರೆ, ಕೂದಲು ಇದ್ರೆ, ಕಲ್ಲುಗಳು ಇದ್ರೆ, ಪ್ರಾಣಿಗಳ ಅಂಗಗಳು ಅದರಲ್ಲಿ ಇದ್ರೆ, ಭಸ್ಮ ಅಂಗಾರ ಅದರಲ್ಲಿ ಇದ್ರೆ ದೋಷ ಬರ್ತದೆ ಅದರಿಂದ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಕಥೆಯನ್ನು ಕೇಳಿದ್ದೆ, ಮಹಾಭಾರತ ಭಾಗವತದಲ್ಲಿ ಬರ್ತದೆ. ರಾಜ ಬ್ರಾಹ್ಮಣ ಬಂದಿದ್ದಾನೆ, ಮನೆಯಲ್ಲಿ ಶ್ರಾದ್ದ ಮಾಡಿ ಭೋಜನ ಮಾಡಿಸ್ಬೇಕು ಅಂತ ಸಂಕಲ್ಪವನ್ನು ಮಾಡಿ ಅಡಿಗೆ ಸಿದ್ಧಪಡಿಸಿದೆ. ಮಧ್ಯದಲ್ಲಿ ಕೇಶ ಬಂತು, ಶಾಪ ಕೊಟ್ಟ ಅಂತ ಕಥೆಯನ್ನು ನಾವು ಕೇಳ್ತೇವೆ. ಹೀಗೆ ಅವೆಲ್ಲ ಕೇಶ ಮುಂತಾದವುಗಳಿಲ್ಲದೆ ಇದ್ದಾಗ ಬ್ರಾಹ್ಮಣರು ಅದನ್ನು ಸ್ವೀಕಾರ ಮಾಡ್ತಾರೆ. ಬ್ರಹ್ಮ, ಪರಬ್ರಹ್ಮ, ಪರಮಾತ್ಮ ಈ ಎಲ್ಲ ದೋಷಗಳಿದ್ದಾಗ ಭಗವಂತ ನೋಡ್ತಾನೆ, ಅದನ್ನು ಸರ್ವಥಾ ನೋಡೋದಿಲ್ಲ ಅನ್ನೋದಕ್ಕಾಗಿ ಅವು ಯಾವುದೂ ಇಲ್ಲದೆ ಇದ್ದಂತೆ ಧಾನ್ಯಗಳ ಶುದ್ಧಿಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಧಾನ್ಯದ ಪರಿರಕ್ಷಣೆಯ ಜವಾಬ್ದಾರಿಯನ್ನು ಎಷ್ಟು ಹೇಳಿದ್ದಾರೆ. ರಥ್ಯಾಸು ಪತಿತಂ ಧಾನ್ಯಂ ದೃಷ್ಟ್ವಾ ಯತ್ನೇನ ವಂದಯೇ ಉದ್ಧತ್ಯ ಮೂರ್ಧನಾಚಾರದ್ಯಾತ್ ಲಕ್ಷ್ಮೀರ್ನಶ್ಯತಿ ಚಾಮ್ಯಥ ಅಂತ ಹೇಳ್ತಾರೆ. ರಥ್ಯಾಸು, ರಥ್ಯ ಅಂದರೆ ದಾರಿ ಅಂತ ಅರ್ಥ. ಧಾನ್ಯ ದಾರಿಯಲ್ಲಿ ಬಿದ್ದಿರ್ತದೆ. ದಾರಿಯಲ್ಲಿ ಧಾನ್ಯ ಬಿದ್ದಾಗ ಆ ಧಾನ್ಯವನ್ನು ನೋಡಿ ಪ್ರಯತ್ನಪೂರ್ವಕವಾಗಿ ಅದಕ್ಕೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ದಾರಿಯಲ್ಲಿ ಹೀಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಸ್ಕಾರ ಮಾಡಿದರೆ ನಮಗೆ ಏನಾಗ್ತದೆ ಗೊತ್ತಿಲ್ಲ ಅನ್ನೋದಕ್ಕಾಗಿ ಮಾನಸಿಕವಾಗಿ ಆ ಧಾನ್ಯವನ್ನು ಕಂಡುಕೊಳ್ಳೆ ಲಕ್ಷ್ಮಿ ಇರ್ತಾಳೆ. ಧಾನ್ಯ ಅಂದರೆ ಲಕ್ಷ್ಮಿಗೆ ಆವಾಸ ಸ್ಥಾನ. ಹೀಗಾಗಿ ಧಾನ್ಯ ನಮಗೆ ಕಂಡು ಕೂಡಲೇ ಆ ಧಾನ್ಯವನ್ನು ಪ್ರಯತ್ನಪೂರ್ವಕವಾಗಿ ನಮಸ್ಕಾರ ಮಾಡಬೇಕು. ಸಾಧ್ಯವಾದರೆ ಉದ್ಧತ್ಯ ಅದನ್ನು ಎತ್ತಬೇಕಂತೆ. ಯಾರೂ ತುಳಿಯದೇ ಇದ್ದ ಪ್ರದೇಶದಲ್ಲಿ ಅದನ್ನು ಹಾಕಬೇಕು. ಉದ್ಧತ್ಯ ತಲೆ ಮೇಲೆ ಇಟ್ಕೊಳ್ಬೇಕಂತೆ. ಅದನ್ನು ಮೂರ್ಧನಾಚಾದದ್ಯ ಇಟ್ಟುಕೊಂಡು ಯಾರೂ ತುಳಿಯದೇ ಇದ್ದ ಸ್ಥಳದಲ್ಲಿ ಆ ಧಾನ್ಯವನ್ನು ಹಾಕಬೇಕು ಅಂತ ಹೇಳ್ತಾರೆ. ಹೀಗೆ ಮಾಡಿದರೆ ಲಕ್ಷ್ಮಿಯ ಅಭಿವೃದ್ಧಿ ಮನೆಯಲ್ಲಿ ಆಗ್ತದೆ. ಹೀಗೆ ಮಾಡದೆ ಹೋದರೆ ಲಕ್ಷ್ಮಿ ಮನೆಯಲ್ಲಿ ಇರೋದಿಲ್ಲ ಅಂತ ಋಷಿಗಳು ಹೇಳ್ತಾರೆ. ಅಂತೂ ಪ್ರಧಾನವಾಗಿ ಅಲ್ಲಿರುವ ಆ ಧಾನ್ಯದಲ್ಲಿರುವ ಲಕ್ಷ್ಮೀ ದೇವಿಯನ್ನ ನಮಸ್ಕಾರ ಮಾಡಬೇಕು ಅಂತ ಅನ್ನೋದು ಮಾತ್ರ ಪ್ರಧಾನ ಅನ್ನೋದಕ್ಕಾಗಿದ್ದಾರೆ. ಈ ಎಲ್ಲ ಮಾತುಗಳ ಅರ್ಥವನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಮಾರ್ಗದಲ್ಲಿ ಬಿಟ್ಟಿದೆ ಅಂತ ಹೇಳಿ ವಾಹನಗಳು ಬರ್ತಾ ಇದ್ರು ಅದನ್ನು ತಗೊಂಡು ತಲೆ ಮೇಲೆ ಇಟ್ಕೊಂಡು ಎಲ್ಲೋ ಹಾಕುವ ತನಕ ನಿಂದಿರಲಿಕ್ಕೆ ಸರ್ವಥಾ ಈಗಿನ ಕಾಲದಲ್ಲಿ ಆಗೋದಿಲ್ಲ ಅನ್ನೋದಕ್ಕಾಗಿ ನಮ್ಗೆ ಬಹಳ ಬಿಸಿ ಆಗಬಾರ್ದು ಅಂತ ಎಷ್ಟು ಸಾಧ್ಯ ಅಷ್ಟು ಮಾಡಬೇಕು. ಯಾವುದು ನಮ್ಮ ಕಡೆಯಿಂದ ಆಗೋದಿಲ್ಲ, ಯಾವುದು ಅಸಾಧ್ಯ ಅದಾಯಿತು. ಕಲಿಯುಗದಲ್ಲಿ ಬಹಳ ಎಲ್ಲಿ ಮಾಡ್ಲಿಕ್ಕಾಗ್ತದೆ, ಮಾಡ್ಲಿಕ್ಕಾಗೋದಿಲ್ಲ. ಹೀಗಾಗಿ ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಹೊಂದಿಸ್ಕೊಳ್ಬೇಕು. ಮನೆಯಲ್ಲಿ ಜನರಿಗೆ, ಗಂಡನಿಗೆ, ಅತ್ತೆ ಮಾವಂದರಿಗೆ, ಮಕ್ಕಳಿಗೆ, ಬೇರೆಯವರಿಗೆಲ್ಲ ತೊಂದರೆ ಕೊಡುವಂಥ ಧರ್ಮವನ್ನು ಮಾಡಬೇಕು ಅಂತ ಸರ್ವಥಾ ಶಾಸ್ತ್ರ ಹೇಳೋದಿಲ್ಲ. ಎಲ್ಲರಿಗೆ ಅನುಕೂಲಕರವಾಗಿದ್ದು, ಅದರಲ್ಲಿ ಮುಖ್ಯವಾಗಿ ಪತಿಗೆ. ಇವೆಲ್ಲ ನಿಯಮಗಳು ಒಂದು ಕಡೆಗೆ. ಸ್ತ್ರೀ ಧರ್ಮ, ಪತಿವ್ರತಾ ಧರ್ಮ ಅಥವಾ ಪುರುಷ ಧರ್ಮ, ನೀವು ಯಾವುದೇ ಅಂತನ್ನಿ,
ಇವೆಲ್ಲ ಧರ್ಮಗಳಿದೆಯಲ್ಲ, ಇವೆಲ್ಲ ಧರ್ಮಗಳು ಒಂದು ಕಡೆಗೆ, ಪತಿಯ ಆನುಕೂಲ್ಯ ಮತ್ತೊಂದು ಕಡೆ. ಪುರುಷರಿಗೂ ಅಷ್ಟೇ, ಎಲ್ಲಾ ಧರ್ಮಗಳು ಒಂದು ಕಡೆಗೆ, ತಂದೆ ತಾಯಿಗಳ ಅನುಕೂಲ್ಯ ಮತ್ತೊಂದು ಕಡೆ. ತಂದೆ ತಾಯಿಗಳ ಅನುಕೂಲವಾಗಿರಬೇಕು, ಗುರುಗಳು ಅನುಕೂಲವಾಗಿ ಇರಬೇಕು, ಅದು ಅತ್ಯಂತ ಪ್ರಧಾನ ಅಂತ ಅನ್ನೋದನ್ನ ತಿಳಿಸಿದ್ದಾರೆ. ಈ ಸಣ್ಣ ಪುಟ್ಟ ದೋಷಗಳಿಂದ ನಿಷೇಧಗಳಿವೆ, ಇದರಿಂದ ಪಾಪ ಬರಬಹುದಿಲ್ಲ ಅಂತ ಅಲ್ಲ. ಆದರೆ ಗುರುಗಳ ಸೇವೆ ಮಾಡೋದರಿಂದ, ಗುರುಗಳ ಆನುಕೂಲ್ಯವನ್ನ ಸಂಪಾದನೆ ಮಾಡೋದರಿಂದ ಈ ಎಲ್ಲ ಪಾಪಗಳು ನಷ್ಟವಾಗಿ ಹೋಗ್ಬಿಡ್ತವೆ. ಸಣ್ಣ ಪುಟ್ಟ ಪಾಪಗಳ ಲೆಕ್ಕಕ್ಕೆ ಇಲ್ಲ, ಹೀಗೆ ಬರ್ತವೆ ಹಾಗೆ ಹೋಗ್ಬಿಡ್ತವೆ. ಅವು ಬರಬಾರದು ಅಂತ ಹೇಳಿ ಸರ್ವಥಾ ನಾವು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕಾಗಿ ಆ ರೀತಿಯಾಗಿ ಕರ್ಮಗಳನ್ನು ಮಾಡಬೇಕು ಅಂತ ಅಂತಾರೆ. ಇಲ್ಲಿ ಬಂದಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಮಹಾಭಾರತದಲ್ಲಿ ಒಂದು ಸುಂದರವಾದ ಕಥೆ, ಹೆಸರುಗಳು ಯಾವುದೋ ನನಗೆ ನೆನಪಿಲ್ಲ. ಇಬ್ಬರು, ಒಬ್ಬ ಯಜಮಾನನಿಗೆ, ಗೃಹಸ್ಥನಿಗೆ ಇಬ್ಬರು ಹೆಂಡತಿಯರು. ಒಬ್ಬಳು ಯಾವಾಗಲೂ ದೇವರು, ಧರ್ಮ, ಜಪ ಮತ್ತೆ ತಪಸ್ಸು, ಪಾರಾಯಣ ಇವುಗಳನ್ನೇ ಮಾಡ್ತಾ ಇದ್ದವಳು ಒಬ್ಬಾಕೆ. ಇನ್ನೊಬ್ಬಾಕೆ ಮಾತ್ರ ಗಂಡನ ಸೇವೆಯನ್ನು ಮಾಡ್ತಾ ಯಾವಾಗ ಏನು ಬೇಕು ಆ ಅನುಕೂಲವನ್ನು ಸಂಪಾದನೆ ಮಾಡಿ ಕೊಡ್ತಾ ಒಬ್ಬಕ್ಕೆ ಇರ್ತಾಳೆ. ಕಾಲಧರ್ಮ ಯಾರೋ ಚಿರವಾಗಿ ಇಲ್ಲಿರ್ಲಿಕ್ಕಾಗೋದಿಲ್ಲ, ಇಬ್ಬರು ಮೃತರಾಗ್ಬಿಡ್ತಾರೆ. ಮೃತರಾದ ಮೇಲೆ ಯಾರು ಗಂಡನ ಸೇವೆ ಮಾಡ್ತಾ ಇದ್ದಲ್ಲ, ಅರ್ಥಾತ್ ದೇವರ ಕೆಲಸ ಮಾಡ್ತಾ ಇರಲಿಲ್ಲ ಅಂತ ಅರ್ಥ ಅಲ್ಲ. ಧರ್ಮವನ್ನು ಮಾಡ್ತಾ ಇದ್ದು ಗಂಡನ ಅನುಮೋದನೆ ಇದ್ದಾಗ ಧರ್ಮವನ್ನು ಮಾಡೋದು. ವಿಶೇಷವಾಗಿ ಜಪ ತಪ ಏನೂ ಇಲ್ಲ ಅವಳದ್ದು, ಪಾರಾಯಣ, ಪುಣ್ಯಕಥೆ, ಧರ್ಮ, ಉಪವಾಸ ಯಾವುದೂ ಇಲ್ಲ. ಗಂಡನ ಸೇವೆಯನ್ನು ಮಾಡೋದು, ಅತಿಥಿ ಅಭ್ಯಾಗತರ ಸೇವೆಯನ್ನು ಇಷ್ಟು ಮಾಡೋದು. ಧರ್ಮಗಳನ್ನು ಮಾಡೋದು, ಗಂಡ ಯಾವುದಕ್ಕೆ ಆದೇಶ ಮಾಡ್ತಾನೆ ಅವುಗಳನ್ನು ಮಾತ್ರ ಮಾಡೋದು. ಮೃತರಾದ ಮೇಲೆ ಯಾರು ಸೇವೆ ಮಾಡ್ತಾ ಇದ್ದಲ್ಲ ಅವನಿಗೆ ಸದ್ಗತಿಯನ್ನ ಯಮ ಕೊಡ್ತಾನೆ. ಆದರೆ ಯಾರು ವ್ರತ, ನಿಯಮ, ಉಪವಾಸ ಅಂತ ಹೇಳಿ, ಜಪ ಅಂತ ಹೇಳಿ ಅವುಗಳಲ್ಲೇನೆ ತಲ್ಲೀನವಾಗಿದ್ದಲ್ಲ ಅವಳಿಗೆ ಸದ್ಗತಿಯನ್ನು ಕೊಡೋದಿಲ್ಲ ಯಮ. ಯಾಕೆ, ನಾನು ಇಷ್ಟೆಲ್ಲ ಧರ್ಮವನ್ನು ಮಾಡಿದ್ದೀನಲ್ಲ ಅಂತ ಕೇಳಿದ್ಲಿ. ಆವಾಗ ಯಮ ಅಂತಾನೆ, ನೀನು ಎಲ್ಲ ಧರ್ಮಗಳನ್ನು ಮಾಡಿದ್ದಿ ನಿಜ, ಆದರೆ ಪತಿ ಸೇವಾರೂಪವಾದ ಧರ್ಮವನ್ನು ನೀನು ಮಾಡಿಲ್ಲ. ಬೇಕಾದಷ್ಟು ಯಜ್ಞ ಮತ್ತೆ ಜಪ ಮಾಡಿದ್ದಿ, ಪಾರಾಯಣ ಮಾಡಿದ್ದಿ, ವ್ರತಗಳನ್ನು ಆಚರಣೆ ಮಾಡಿದ್ದಿ ಸರಿ, ಆದರೆ ಭಗವಂತ ಒಪ್ಪೋದು ಮಾತ್ರ ವಿಹಿತವಾದ ಕರ್ಮಗಳನ್ನು ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ, ಅದಕ್ಕೆ ಮಾತ್ರ ಫಲವನ್ನು ಕೊಡ್ತಾನೆ, ಉಳಿದವಳಿಗೆ ಫಲಗಳನ್ನು ಕೊಡೋದಿಲ್ಲ ಅನ್ನೋದಕ್ಕಾಗಿ ನನಗೆ ಈಗ ಸದ್ಗತಿ ಆಗೋದಿಲ್ಲ. ಸದ್ಗತಿ ಆಗಬೇಕು ಅಂತಂದ್ರೆ ಮತ್ತೆ ನೀನು ಪತಿ ಸೇವೆಯನ್ನು ಮಾಡಿಯೇ, ಆನುಕೂಲ್ಯವನ್ನು ಸಂಪಾದನೆ ಮಾಡಿಯೇ ಸದ್ಗತಿಯನ್ನು ಪಡಿಬೇಕು ಅಂತ ಅನ್ನೋದನ್ನ ಹೇಳ್ತಾರೆ. ಹಾಗೆ ಆ ವಿಶಿಷ್ಟವಾದ ಅಂತೂ ಮನೆಯಲ್ಲಿ ಆ ತರಹದ ಹೊಂದಾಣಿಕೆ ಏನಿದೆಯಲ್ಲ, ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕು. ಅತಿ ತೊಂದರೆಯಾಗುವಂತೆ ಧರ್ಮ ಕಾರ್ಯಗಳನ್ನು ಮಾಡಬಾರದು. ಕ್ರಮವಾಗಿ ಅವರ ಮನಸ್ಸನ್ನು ಒಲಿಸಿ, ಮೊದಲಿಗೆ ಎಲ್ಲ ನಾನು ಮಾಡ್ತೇನೆ ಅಂತಂದ್ರೆ ಎಲ್ರಿಗೆ ತೊಂದರೆ ಆಗ್ತದೆ. ಅವರ ಮನಸ್ಸನ್ನು ಒಲಿಸಿ ಅವರಿಗೂ ಅದು ಮಾಡಬೇಕು ಅಂತ ಅನ್ನಿಸ್ತದೆ ಒಂದಿಲ್ಲ ಒಂದು ದಿವಸ. ಆ ಸಂದರ್ಭದಲ್ಲಿ ಹೆಚ್ಚಿನ ಧರ್ಮಗಳನ್ನು ಅವಶ್ಯವಾಗಿ ಮಾಡಿಕೊಳ್ಳಬಹುದು. ಇದೊಂದು ಕಾರಣಕ್ಕಾಗಿ ಮಾತ್ರ ಸರ್ವಥಾ ವೈಮನಸ್ಯವನ್ನ ಸಂಪಾದನೆ ಮಾಡೋದಲ್ಲ. ಸಮನಸ್ಕರಾಗಿ ನಮ್ಮ ಸ್ವಾಮಿಗಳ ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ, ಬಹಳ ಸಲ ಹೇಳ್ತಾ ಇರ್ತಾರೆ, ಗಂಡ ಹೆಂಡತಿಯರು ಸ್ನೇಹದಿಂದ, ಪ್ರೀತಿಯಿಂದ, ಸಮನಸ್ಕರಾಗಿ ಸರಸವಾಗಿ ಇರೋದೇನಿದೆಯಲ್ಲ ಅದು ಪ್ರಮುಖವಾದ ಧರ್ಮ. ಅದಕ್ಕೆ ಅನುಗುಣವಾಗಿ ಸರಸವಾಗಿ ಇರುವಂತೆ ಮತ್ತೆ ಯಾವ ಧರ್ಮಗಳಿದೆಯಲ್ಲ ಅದನ್ನು ಪಾಲನೆ ಮಾಡಿ, ಪರಸ್ಪರ ಇಬ್ಬರಲ್ಲಿ ವಿರಸವನ್ನು ತಂದು ಕೊಡುವಂತಹ ಧರ್ಮಗಳು ಇರಬಹುದು, ಇಲ್ಲ ಅಂತ ಅಲ್ಲ. ಆದರೆ ಅದನ್ನು ಪಾಲನೆ ಮಾಡಬೇಡಿ, ಯಾಕೆ ಮಾಡ್ತೀರಿ ಅಂತ ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ. ಅದೇನು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಲ್ಲ, ಆದರೆ ಸರಸವಾಗಿ ದಾಂಪತ್ಯವನ್ನ ಪಾಲನೆ ಮಾಡೋದು ಅಂತ ಅನ್ನೋದೇನಿದೆಯಲ್ಲ ಅದು ಅತ್ಯಂತ ಪ್ರಧಾನ ಅನ್ನೋದಕ್ಕಾಗಿ ಆ ತರಹದ ಮತ್ತೆ ಸೂಕ್ಷ್ಮವಾದ ವಿಚಾರವನ್ನ ತಿಳಿದುಕೊಂಡು ಕರ್ತವ್ಯ ಕರ್ಮಗಳಲ್ಲಿ ತೊಡಗಬೇಕು ಅಂತ ಅನ್ನೋದನ್ನ ತಿಳಿದುಕೊಳ್ಬೇಕು. ಹೀಗೆ ಧಾನ್ಯಗಳ ಸಂರಕ್ಷಣೆ ಮಾಡಬೇಕು ಅಂತ ಶಾಸ್ತ್ರ ತಿಳಿಸ್ತದೆ. ಅದಾದ್ಮೇಲೆ ಸಾಯಂಕಾಲ ಮತ್ತೆ ಭುಕ್ತವಾನಯೇದಃ ಶ್ರೇಷಂ ಆಯವ್ಯಯ ವಿಚಿಂತಯ. ಹಿಂದಕ್ಕೆ ಒಂದು ಬಾರಿ ಬಂದಿದೆ. ಆಯವ್ಯಯ ಚಿಂತನ ಅಂತ ಅನ್ನೋದೇನಿದೆಯಲ್ಲ ಅತ್ಯಂತ ಪ್ರಧಾನವಾದದ್ದು. ಬರುವ ಮಾರ್ಗ, ಹೋಗುವ ಮಾರ್ಗ ಇವೆರಡು ಶುದ್ಧವಾಗಿದ್ರೆ ಜೀವನವೇ ಪರಿಶುದ್ಧವಾಗಿರ್ತದೆ. ಜೀವನದಲ್ಲಿ ಯಾವುದೇ ತರಹದ ತೊಂದರೆ ಇರೋದಿಲ್ಲ. ಹಣ ಒಳ್ಳೆ ಮಾರ್ಗದಿಂದ ಬರಬೇಕು, ಒಳ್ಳೆ ಮಾರ್ಗದಿಂದ ಹೋಗಬೇಕು. ಆ ಹಣ ದಾನ ಧರ್ಮಾದಿಗಳಿಗಾಗಿ ಅದು ಹೋಗಬೇಕು. ಭೋಗ ಮಾಡಬಾರದು ಅಂತ ಅರ್ಥ ಅಲ್ಲ, ವಿಹಿತವಾದ ಭೋಗವನ್ನು ಮಾಡಬೇಕು. ಶಾಸ್ತ್ರ ಹೇಳಿದೆ, ಗೃಹಸ್ಥರಾಗಿದ್ದೇವೆ ಅಂತ ಅನ್ನೋದಕ್ಕಾಗಿ ವಿಹಿತವಾದ ಭೋಗಗಳನ್ನು ಮಾಡಲೇಬೇಕು. ಆದರೆ ನಿಷಿದ್ಧವಾದದ್ದನ್ನು ಮಾಡದೆ ಆ ಹಣವನ್ನು ಮತ್ತೆ ಒಳ್ಳೆ ಮಾರ್ಗದಲ್ಲಿ ಅದರ ವ್ಯಯವಾಗುವ ಚಿಂತನೆಯನ್ನ ಮಾಡ್ತಾ ಇರಬೇಕು ಅಂತ ತಿಳಿಸ್ತಾರೆ. ಪುನಃ ಸಾಯಂ ಪುನಃ ಪ್ರಾತಃ
ಗ್ರಹಸಿದ್ಧಿಂ ವಿಧಾಯ ಚ ಕೃತಾನ್ನ ಸಾಧನಾ ಸಾಧ್ವಿ ಸುಭೃಶಂ ಭೋಜನೆ ಪ್ರತಿಂ. ಹೀಗೆ ಬೆಳಿಗ್ಗೆ ಸಾಯಂಕಾಲ ಗ್ರಹಶುದ್ಧಿಯನ್ನು ಮಾಡಿ ಅನ್ನಕ್ಕೆ ಬೇಕಾದ ಅಡಿಗೆಗೆ ಬೇಕಾದ ಎಲ್ಲ ಸಾಧನೆಗಳನ್ನು ಮಾಡಿಕೊಂಡು ಅವಳು ಹೀಗೆ ಮಾಡಿದವಳು ಸಾಧ್ವಿ ಅಂತ ವೇದವ್ಯಾಸ ದೇವರು ಹೇಳ್ತಾರೆ. ಸುಭೃಶಂ ಭೋಜನೆ ಪ್ರತಿ, ಪತಿ ಮುಂತಾದವರಿಗೆ ಭೋಜನವನ್ನು ಮಾಡಿಸಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಮಾಧ್ಯಾಂಧಿಕಂ ವೈಶ್ವದೇವಂ ಗೃಹಸ್ಥ ಸ್ವಯಮಾಚರೆ ಪತ್ನಿ ಸಾಯಂ ಬಲಿಂ ದದ್ಯ ಸಿದ್ಧಾನ್ನೈಹಿ ಮಂತ್ರವರ್ಜಿತಂ. ಇನ್ನೊಂದು ವಿಶೇಷವಾದ ನಿಯಮವನ್ನು ಸ್ತ್ರೀಯರಿಗೆ ಹೇಳ್ತಾರೆ. ಸಾಯಂಕಾಲ ಮನುಸ್ಮೃತಿಯಲ್ಲಿಯೂ ಈ ಶ್ಲೋಕ ಬಂದಿದೆ. ಇಲ್ಲಿ ಬಂದದ್ದು ಕಾಶಿಖಂಡದಲ್ಲಿ, ಸ್ಕಂದ ಪುರಾಣದ ಕಾಶಿಖಂಡದಲ್ಲಿಯ ಶ್ಲೋಕ ಇದು. ಮನುಸ್ಮೃತಿಯಲ್ಲಿಯೂ ಈ ಶ್ಲೋಕ ಬರ್ತದೆ. ಅದಕ್ಕೆ ವ್ಯಾಖ್ಯಾನವನ್ನು ವಿಜ್ಞಾನಿಗಳು ಮಾಡಿದ್ದಾರೆ. ಇದೇನು ಅಂತಂದ್ರೆ ಬೆಳಿಗ್ಗೆ ಸಾಯಂಕಾಲ ಎರಡೂ ಹೊತ್ತು ನಿಜವಾಗಿ ಆ ಯಜಮಾನನೇ ವೈಶ್ವದೇವವನ್ನು ಪ್ರತ್ಯೇಕವಾಗಿ ಮಾಡಬೇಕು. ಸಾಯಂಕಾಲ ಪಂಚೋಪಚಾರ, ದೇವರಿಗೆ ಪಂಚೋಪಚಾರವನ್ನು ಸಮರ್ಪಣೆ ಮಾಡಿ ವೈಶ್ವದೇವವನ್ನು ಪ್ರತ್ಯೇಕವಾಗಿ ಗೃಹಸ್ಥನ ಮಾಡಬೇಕು. ಆದರೆ ಸಾಂಪ್ರದಾಯಿಕವಾಗಿ ಪ್ರಾತಃ ಸಾಯಂಕಾಲದ ವೈಶ್ವದೇವ ಮತ್ತೆ ಬೆಳಿಗ್ಗೆನೆ ಮಾಡುವ ಒಂದು ಪದ್ಧತಿ ಸಂಪ್ರದಾಯ ಇದು ಬಹಳ ಹಿಂದಿನ ಕಾಲದಿಂದ ಬಂದಿದೆ. ಈಗೇನು ನಾವು ಪ್ರಾರಂಭ ಮಾಡಿದ್ದಲ್ಲ, ಹಿಂದಿನಿಂದ ಬಂದಿರುವ ಸಂಪ್ರದಾಯ. ತಂತ್ರದಿಂದ ಮಾಡೋದು ಅಂತ. ಅರ್ಥಾತ್ ಸಾಯಂಕಾಲ ಹಾಕುವ ಆಹುತಿಗಳನ್ನು ಬೆಳಿಗ್ಗೆ ಹಾಕಿ ಒಂದೇ ಸಲ ಮತ್ತೆ ವೈಶ್ವದೇವವನ್ನು ಮಾಡೋ ಪದ್ಧತಿ ಬಂದಿದೆ. ಹಾಗಿದ್ರೂ ಕೂಡ ಸಾಯಂಕಾಲದ ಆಹುತಿಗಳನ್ನು ಬೆಳಿಗ್ಗೆ ಸಮರ್ಪಣೆ ಮಾಡಿದ್ರೂ ಕೂಡ ಮಾಧ್ಯಾಂಧಿಕವಾದ ವೈಶ್ವದೇವವನ್ನು ಗೃಹಸ್ಥ ಸ್ವಯಂ ತಾನು ಆಚರಣೆ ಮಾಡಬೇಕು. ಸಾಯಂಕಾಲದ ಆಹುತಿಗಳನ್ನು ಕೂಡ ಮಧ್ಯಾಹ್ನದಲ್ಲಿಯೇ ಹಾಕಬೇಕು. ಹಾಗಿದ್ರೂ ಪತ್ನಿ ಸಾಯಂ ಬಲಿಂ ದದ್ಯ, ಸಾಯಂಕಾಲ ವೈಶ್ವದೇವವನ್ನ ಹೆಂಡತಿ ಮಾಡಬೇಕು ಅಂತ ಹೇಳಿದ್ದಾರೆ. ವೈಶ್ವದೇವ ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆ ಹೇಗೆ ಹೇಗೆ ಅದಕ್ಕೆ ಮತ್ತೆ ಬೆಳಿಗ್ಗೆ ನೀವು ಮಾಡಿದ್ದೀರಿ, ಈಗ ನಮಗೆಲ್ಲ ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಆ ತುಪ್ಪ ಮತ್ತು ಅವು ಇವು ಎಲ್ಲ ಸಾಧನೆಗಳು ಇಲ್ಲ. ಅದಕ್ಕೆ ಒಂದು ವಿಧಾನವನ್ನು ಹೇಳ್ತಾರೆ. ಬಲಿಂ ದದ್ದ ಸಿದ್ಧಾನ್ಮೈಹಿ ಮಂತ್ರವರ್ಜಿತ. ಸಿದ್ಧವಾದ ಅನ್ನ, ಆವಾಗ ನಾವೇ ಅನ್ನವನ್ನು ಸಿದ್ಧಪಡಿಸಿದ್ದೀವಲ್ಲ, ಸಿದ್ಧವಾದ ಆ ಅನ್ನವನ್ನು ಮಂತ್ರವನ್ನ ಅನ್ನದೇನೆ, ಯಾವ ಮಂತ್ರವೂ ಇಲ್ಲದೇನೆ ತುಪ್ಪದ ಅಭಿಗಾರವನ್ನ ಮಾಡಿ ಆ ಅನ್ನವನ್ನ ಆಹುತಿಯನ್ನಾಗಿ ಅಮಂತ್ರಕವಾಗಿ ಹಾಕಬೇಕು ಅನ್ನೋದನ್ನ ಮತ್ತೆ ಹೇಳ್ತಾರೆ. ಇದು ಅನೇಕ ಮನೆಗಳಲ್ಲಿ ಈ ತರಹದ ಆಚರಣೆಯನ್ನು ಇಟ್ಟುಕೊಂಡಿದ್ದಾರೆ. ತುಪ್ಪಕ್ಕೆ ಅಭಿಗಾರವನ್ನ ಮಾಡಿ ಆ ಅನ್ನವನ್ನ ಅಗ್ನಿಯಲ್ಲಿ ಹಾಕೋದೇನಿದೆಯಲ್ಲ, ಇದೇ ಸಾಯಂಕಾಲ ಗೃಹಿಣಿಯರು ಮಾಡುವ ಮತ್ತೆ ವೈಶ್ವದೇವ ಅನ್ನೋದನ್ನ ತಿಳಿಸಿದ್ದಾರೆ. ಮಂತ್ರವರ್ಜಿತ ಅಂದ್ರೆ ಏನು ಅನ್ನೋದಕ್ಕಾಗಿ ಮತ್ತೆ ಪುಲ್ಲೂಕ ಭಟ್ಟ ಅಂತ ಮನುಸ್ಮೃತಿಗೆ ವ್ಯಾಖ್ಯಾನವನ್ನು ಮಾಡಿದವರು. ಇಂದ್ರಾಯ ನಮೈತಿ ಮಂತ್ರಪಾಠ ವರ್ಜಂ. ಬೆಳಿಗ್ಗೆ ಆಹುತಿಯನ್ನು ಹಾಕಬೇಕಾದ್ರೆ ಇಂದ್ರಾಯ ಸ್ವಾಹ ಮತ್ತೆ ಸೂರ್ಯಾಯ ಸ್ವಾಹ ಇತ್ಯಾದಿಯಾಗಿ ಆ ನಾಮಗಳನ್ನು ತೆಗೆದುಕೊಂಡು ಆಹುತಿಗೆ ಹಾಕಬೇಕು. ಆದರೆ ಆ ಯಾವ ಮಂತ್ರಗಳನ್ನು ಉಚ್ಚಾರಣೆ ಮಾಡದೆ ಕೇವಲ ಆಹುತಿಯನ್ನು ಮಾನಸಸ್ತು ದೇವತೋದ್ದೇಶ, ಮಾನಸಿಕವಾಗಿ ಮತ್ತೆ ಆ ದೇವತೆಗಳ ಸ್ಮರಣೆಯನ್ನು ಮಾಡಿ ಇತ್ಯಾದಿ ದೇವತೆಗಳಿಗೆ ಇದು ಆಹುತಿಯಿಂದ ಸ್ಮರಣೆಯನ್ನು ಮಾಡಿ ಅವಶ್ಯವಾಗಿ ಆಹುತಿಯನ್ನ ಹಾಕಬೇಕು. ಇದು ಸಾಯಂಕಾಲ ಗೃಹಿಣಿಯರು ಮಾಡುವ ವೈಶ್ವದೇವ ಅಂತ ಅನ್ನೋದನ್ನ ಮತ್ತೆ ಕಾಶೀಖಂಡದಲ್ಲಿ ಹೇಳ್ತಾರೆ. ನಾತಿ ತೃಪ್ಯ ಸ್ವಯಂ ಭುಕ್ತ್ವಾ ಗೃಹ ನೀತಿಂ ವಿಧಾಯ ಚ ಆಸ್ತೀರ್ಯ ಸಾಧು ಶಯನಂ ತತಃ ಪರಿಚರೇ ಪತಿಂ. ಆಮೇಲೆ ತೃಪ್ತಿಯಿಂದ ರಾತ್ರಿ ಭೋಜನವನ್ನು ಮಾಡಿ ಗೃಹ ನೀತಿಂ ವಿಧಾಯ ಚ, ಮನೆಯನ್ನು ಮತ್ತೆ ಎಲ್ಲ ಸ್ವಚ್ಛ ಮಾಡಿ ಸಾಧು ಶಯನಂ ಆಸ್ತೀರ್ಯ, ಸ್ವಚ್ಛವಾಗಿ ಹಾಸಿಗೆಯನ್ನು ಮಕ್ಕಳಿಗೆ ಮತ್ತೆ ಅತ್ತೆ ಮಾವಂದರಿಗೆ ಎಲ್ಲರಿಗೆ ಮತ್ತೆ ಹಾಸಿಗೆಯನ್ನು ಹಾರಿಸಿ ಮತ್ತೆ ಪತಿಯ ಉಪಚಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಶುಚಿ ದೇಶ ವಿಭಿತ್ತಂತು ಗೋಮಯೇನ ಉಪಲೇಖನೆ. ನಾಳೆಗೆ ಅಡಿಗೆ ಮಾಡೋದಕ್ಕಾಗಿ ಏನು ಸ್ಥಳ ಇರ್ತದಲ್ಲ, ಶುದ್ಧವಾಗಿ ಮಾಡಬೇಕಾದನ್ನ ಗೋಮಯದಿಂದ ಅದನ್ನು ಉಪಲೇಪನೆ ಮಾಡಿ ಮತ್ತೆ ಆ ಸ್ಥಳವನ್ನೆಲ್ಲ ಶುದ್ಧ ಮಾಡಿ ಮಲಗಬೇಕಾದ್ರೆ ಶಿರಸ್ಥಾನದಲ್ಲಿ, ತಲೆ ಸ್ಥಾನದಲ್ಲಿ ಅಂದರೆ ಅಗ್ನಿ ತಲೆ ಹಿಂದೆ ಅಂತ ಅರ್ಥ ಅಲ್ಲ. ಶಿರಸ್ಸು ಯಾವ ಸ್ಥಾನದಲ್ಲಿ ಇರ್ತದಲ್ಲ, ಹಾಸಿಗೆಯ ಮೇಲೆ ಅಲ್ಲ, ಹಾಸಿಗೆಯ ಹೊರಗೆ ಶುದ್ಧವಾದ ಸ್ಥಳದಲ್ಲಿ ಮಾಂಗಲ್ಯಂ ಪೂರ್ಣಕುಂಭ, ಮಂಗಲಬೋಧಕವಾದ ಮಂಗಲವನ್ನ ಸೂಚನೆ ಮಾಡುವ ಪೂರ್ಣಕುಂಭವನ್ನ ಅಲ್ಲಿಡಬೇಕು ಅಂತ ಹೇಳ್ತಾರೆ. ಅರ್ಥಾತ್ ನೀರು ತುಂಬಿದ ಕಲಶ, ನೀರು ತುಂಬಿದ ಕಲಶವನ್ನ ಮತ್ತೆ ತಲೆಯ ಸ್ಥಾನದಲ್ಲಿ ಇಡಬೇಕು. ಅದು ಯಾಕೆ ಅಂದರೆ ಬೆಳಿಗ್ಗೆ ಎದ್ದು ಕೂಡಲೇ ಪೂರ್ಣಕುಂಭದ ದರ್ಶನ ಮಾಡಿಕೊಳ್ಳೋದಕ್ಕಾಗಿ, ರಾತ್ರಿ ನೀರಿಡಿಕೆ ಆದಾಗ ನೀರು ಕುಡಿಯೋದಕ್ಕಾಗಿ ಅಲ್ಲ. ಪೂರ್ಣಕುಂಭ ಅದು ಪೂರ್ಣಕುಂಭವೇ ಆಗಿರಬೇಕು. ಅಂಥ ಪೂರ್ಣಕುಂಭವನ್ನು ಅನ್ನೋದಕ್ಕಾಗಿ ಹೇಳಿದ್ದಾರೆ ಹಿಂದೆ. ಮಾಂಗಲ್ಯಂ ಅಂತ ಅಂತಾರೆ. ಬೆಳಿಗ್ಗೆ ಎದ್ದು ಕೂಡಲೇ ಅಪೂರ್ಣ ಕುಂಭದ ದರ್ಶನ ಆಯಿತು ಅಂತ ಅಂದರೆ ಅದೊಂದು ತರಹದ ಅಶುಭ ಅನ್ನೋದಕ್ಕಾಗಿ ಪೂರ್ಣ ಕುಂಭವನ್ನು, ನೀರು ಕುಡಿಯೋದಕ್ಕಾಗಿ ಬೇಕಾದರೆ
ಒಂದು ಇಟ್ಕೊಳ್ಳೋಣ, ಬೇಡ ಅಂತ ಅಲ್ಲ. ಆದರೆ ಇದು ಪೂರ್ಣ ಕುಂಭ ಕುಂಭವೇ. ಬೆಳಿಗ್ಗೆ ನೋಡೋದಕ್ಕಾಗಿ ಆ ಪೂರ್ಣ ಕುಂಭದ ದರ್ಶನ ಅದು ಮಂಗಲ ಜನಕವಾಗಿದೆ ಅಂತ ಅನ್ನೋದಕ್ಕಾಗಿ ಶಿರಸ್ಥಾನದಲ್ಲಿ ಆ ಪೂರ್ಣ ಕುಂಭವನ್ನು ಇಟ್ಟುಕೊಂಡು ಮತ್ತೆ ನಿದ್ರೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಭೀಷ್ಟ ದೇವತಾ ಸ್ಮೃತ್ವ ಸಂವಿಷಯ ಮಂಗಲ ಧ್ವನವು ಗಾರ್ಗ್ಯರು ಹೇಳ್ತಾರೆ. ಮಲಗಿಕೊಳ್ಳಬೇಕಾದರೆ ಮಂಗಲವಾದ ಧ್ವನಿ ಇರಬೇಕು ಅಂತ ಹೇಳ್ತಾರೆ. ಏನೇನನ್ನೋ ನೋಡ್ತಾ ಏನೇನನ್ನೋ ಕೇಳ್ತಾ ನಾವೆಲ್ಲ ಮಲಗಿಕೊಳ್ತೇವೆ, ಮಂಗಲವಾದ ಧ್ವನಿಯಲ್ಲಿ ಮಲಗಿಕೊಳ್ಳಬೇಕು ಅಂತ ಹೇಳ್ತಾರೆ. ಅಭೀಷ್ಟ ದೇವತೆಯನ್ನು ನಮಸ್ಕಾರ ಮಾಡಿ, ನಮಗೆ ಅಭೀಷ್ಟ ಕೊಡುವ ದೇವತೆ ಸ್ಮರಣೆಯನ್ನು ಮಾಡಿ ಮಂಗಲ ಧ್ವನಿಯಲ್ಲಿ ಮಲಗಿಕೊಳ್ಳಬೇಕು ಅಂತ ಹೇಳ್ತಾರೆ. ಮಲಗಿಕೊಳ್ಳುವಾಗ ಇದೆಲ್ಲ ಬಹುಶಃ ಈಗಿನ ನಾವೆಲ್ಲ ಒಪ್ಪಲಿಕ್ಕೆ ತಯಾರಿಲ್ಲ. ಭರ್ತೃಪಾದವ ನಮಸ್ಕೃತ್ಯ ಪಶ್ಚಾತ್ ಶಯ್ಯಾಂ ಸಮಾವಿಷೆ, ಗಂಡನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಅದಾದ ಮೇಲೆ ಮಲಗಿಕೊಳ್ಳಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಸುಪ್ತ ಉಪತೌ ತದಭ್ಯಾಸೆ ಸ್ವಪೇತ್ ಸಂಗತ ಮಾನಸ ಅನಗ್ನಾಚ ಅಪ್ರಮತ್ತಾಚ ನಿಷ್ಕಾಮಾಚ ಜಿತೇಂದ್ರಿಯ. ನೋಡಿ, ಮಲಗಿಕೊಳ್ಳಬೇಕಾದರೂ ಕೂಡ ಇಂದ್ರಿಯ ನಿಗ್ರಹ ಮನುಷ್ಯನಿಗೆ ಇರಬೇಕು ಅಂತ ಅನ್ನೋದನ್ನು ವೇದವ್ಯಾಸರು ತಿಳಿಸ್ತಾರೆ. ಗಂಡ ಮಲಗಿಕೊಂಡ ಮೇಲೆ ಗಂಡಿನ ಹತ್ತಿರವೇ ಮಲಗಿಕೊಳ್ಳಬೇಕು ಅಂತ ಹೇಳ್ತಾರೆ. ಎಲ್ಲಿ ಅನ್ನೋದನ್ನು ಸ್ಕಂದ ಪುರಾಣದಲ್ಲಿ ವೇದವ್ಯಾಸ ದೇವರು ಹೇಳ್ತಾರೆ. ಶಯನೇ ವಾಮದಿಗ್ಭಾಗ ಕಲತ್ರಮಣ ಮುದಾಹೃತಃ. ಮಲಗಿಕೊಳ್ಳುವಾಗ ಹೆಂಡತಿ ಗಂಡನ ಎಡಭಾಗದಲ್ಲಿ ಮಲಗಿಕೊಳ್ಳಬೇಕು ಅಂತ ಹೇಳ್ತಾರೆ. ಶಯನೇ ವಾಮದಿಗ್ಭಾಗ ಕಲತ್ರಾಣ ಮುದಾಹೃತಃ. ಅನೇಕ ಜನ ಬಂಧು ಬಾಂಧವರೆಲ್ಲ ಮನೆಗೆ ಬಂದಿದ್ದಾರೆ. ಅಂಥ ಸಂದರ್ಭದಲ್ಲಿ ಹೇಗೆ ಅಂತ ಅಂದರೆ, ಮಲಗಿಕೊಳ್ಳುವುದು ಎಡಕ್ಕೆ ಹೆಂಡತಿ ಮಲಗಿಕೊಳ್ಳೋದು, ಬಲಕ್ಕೆ ಉಳಿದ ಬಂಧು ಬಾಂಧವರೆಲ್ಲ ಮಲಗಿಕೊಳ್ಳೋದು. ನಾನು ಕಡೆ ಹೇಳಿದೆ, ಅನ್ನೋದಕ್ಕಾಗಿ ಈ ನಿಯಮವನ್ನು ಎಲ್ಲ ಕಡೆಗೆ ಪಾಲನೆ ಮಾಡ್ತೀನಿ ಅಂತ ಅನ್ಲಿಕ್ಕಾಗೋದಿಲ್ಲ. ಎಲ್ಲಿ ಈ ನಿಯಮವನ್ನು ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಅಲ್ಲಿ ಮಾಡೋದು, ಎಲ್ಲಿ ನಿಯಮವನ್ನು ಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ್ರಹದಿಂದ ಹಾಗೇನೆ ಮಾಡಬೇಕು ಅಂತ ಏನಿಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಆಪತ್ಕಾಲದಲ್ಲಿ ಬಂಧು ಬಾಂಧವರಿದ್ದಾಗ ಸಾಧ್ಯವಾದರೆ ಎಡಭಾಗದಲ್ಲಿ ಮಲ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಸಾಧ್ಯವಾಗೋದಿಲ್ಲ ಅಂತಾದಾಗ ಬೇರೆ ಕಡೆಗೆ ಅವಶ್ಯವಾಗಿ ಮಲ್ಕೊಳ್ಳಿಕ್ಕೆ ಅನುಮತಿ ಇದೆ ಅನ್ನೋದಕ್ಕಾಗಿಯೇ ಮುಂದೆ ಹೇಳ್ತಾರೆ. ಪೃಥಕ್ಷಯ್ಯಾಚ ನಾರೀಣಾಂ ಅಶಸ್ತ್ರ ವಿಹಿತೋ ವಧಃ. ಏನೇ ಇರಲಿ ಗಂಡನನ್ನು ಬಿಟ್ಟು ಪ್ರತ್ಯೇಕವಾಗಿ ಮಲ್ಕೋಬಾರದು ವಿನಾಕಾರಣ ಅಂತ ಹೇಳ್ತಾರೆ. ಪ್ರತ್ಯೇಕವಾಗಿ ಮಲಗಿಕೊಳ್ಳೋದು ಅಂತ ಅಂದರೆ ಶಸ್ತ್ರವಿಲ್ಲದೆ ಸ್ತ್ರೀಯರನ್ನ ಸಂಹಾರ ಮಾಡಿದ ಹಾಗೆ ಅಂತ ನೀತಿಶಾಸ್ತ್ರದಲ್ಲಿ ಹೇಳ್ತಾರೆ. ಅನ್ನೋದಕ್ಕಾಗಿ ಯೋಗ್ಯವಾದ ಪರಿಸರವನ್ನು ನೋಡಿಕೊಂಡು ಆ ಯೋಗ್ಯವಾದ ಸ್ಥಳದಲ್ಲಿ ಮಲಗಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಅಂತ ತಿಳಿಸ್ತಾರೆ. ಮಲಗಿಕೊಳ್ಳುವಾಗ ಅಭೀಷ್ಟ ದೇವತೆಗಳನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಯಾರ್ಯಾರ ಸ್ಮರಣೆಯನ್ನು ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಅಗಸ್ತಿ ಮಾಧವಶ್ಚೈವ ಪರಮಾತ್ಮ, ಮುಚುಕುಂದೋ ಮಹಾಮುನಿ ದೀರ್ಘನಿದ್ರೆ ದೇವತೆಗಳಿಂದ ವರ ಪಡೆದ. ಯುದ್ಧವನ್ನ ಮಾಡಿ ಏನ್ ಬೇಕು ಅಂತ ನಿದ್ದೆ ಬೇಕು, ನನಗೆ ಬಹಳ ಶ್ರಮವಾಗಿದೆ, ಯಾರು ಎಬ್ಬಿಸ್ತಾರೆ ಅವರನ್ನು ನೋಡಿದರೆ ಭಸ್ಮವಾಗಿ ಹೋಗುವುದು. ಹಾಗೆ ಮುಚ್ಚುಕುಂದ ನಿದ್ರೆಯ ವರವನ್ನು ಪಡೆದಿದ್ದಾನೆ, ದೀರ್ಘವಾದ ಸುಖವಾದ ನಿದ್ರೆಯನ್ನ ಮಾಡಿದ್ದಾನೆ ಅಂತ ಅನ್ನೋದಕ್ಕಾಗಿ ಮುಚ್ಚುಕುಂದ. ಕಪಿಲ ನಾಮಕನಾದ ಪರಮಾತ್ಮ ಆಸ್ತಿಕ. ಇವರ 5 ಜನರ ಸ್ಮರಣೆಯನ್ನ ಮಾಡಿಕೊಂಡ್ರೆ ಸುಖಶಾಯಿನಃ ಸುಖವಾದ ನಿದ್ದೆ ಅವರಿಗೆ ಬರ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಅಗಸ್ತ್ಯ, ಮಾಧವ, ಮುಚುಕುಂದ, ಕಪಿಲ, ಆಸ್ತಿಕ ಇವರ ಸ್ಮರಣೆಯನ್ನ ಮಾಡಿ ಮಲಗಿಕೊಳ್ಳಬೇಕು ಅಂತ ಹೇಳ್ತಾರೆ. ಆಸ್ತಿಕನನ್ನ ಸ್ಮರಣೆ ಮಾಡಿದರೆ ಸರ್ಪಗಳ ಬಾಧೆ ಇರೋದಿಲ್ಲ, ಸುಖವಾದ ನಿದ್ರೆಯೂ ಆಗ್ತದೆ, ಸರ್ಪಗಳ ಪೀಡೆಯೂ ಇರೋದಿಲ್ಲ ಅನ್ನೋದಕ್ಕಾಗಿ ಆಕೆ ಆಸ್ತಿಕರ ಸ್ಮರಣೆ. ಅಲ್ಲದೇನೆ ರಾಮ, ಸ್ಕಂದ, ಹನುಮಂತ, ವೈನತೆಯ ಗರುಡ, ಮೃಕೋದರ ಭೀಮಸೇನ ದೇವರು ಶಯನೇ ಯಸ್ಮನೆ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ಅವರಿಗೆ ದುಸ್ವಪ್ನಗಳು ಬೀಳೋದಿಲ್ಲ ಅಂತ ಹೇಳ್ತಾರೆ. ಇಷ್ಟು ಸ್ಮರಣೆ ಮಾಡಿದರೂ ದುಸ್ವಪ್ನ ಬೀಳುತ್ತದೆ ಅಂತ ಅನ್ನೋದಕ್ಕಾಗಿ ಅದರ ಪರಿಹಾರಕ್ಕಾಗಿ ಗಜೇಂದ್ರ ಮೋಕ್ಷ ಪಾರಾಯಣ ಮಾಡಿ ಅಂತ ಹೇಳ್ತಾರೆ. ಅದೇ ಇವರ ಸ್ಮರಣೆಯನ್ನು ಸರಿಯಾಗಿ ಮಾಡಿಲ್ಲ ಅಥವಾ ಪ್ರಾರಬ್ಧ ಕರ್ಮ ಪ್ರಬಲವಾಗಿ ಇದೆ. ಹಾಗಿದ್ದಾಗ ದುಸ್ವಪ್ನಗಳು ಮನುಷ್ಯನಿಗೆ ಬಂದೇ ಬರ್ತದೆ. ಅದರ ದುಸ್ವಪ್ನಗಳ ದುಷ್ಫಲವನ್ನು ಪರಿಹಾರ ಮಾಡೋದಕ್ಕಾಗಿ ಗಜೇಂದ್ರ ಮೋಕ್ಷ ಮುಂತಾದವುಗಳ ಸ್ಮರಣೆಯನ್ನ ಬೆಳಿಗ್ಗೆ ಮಾಡಿಕೊಳ್ಳಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಅಂತೂ ಇಷ್ಟೆಲ್ಲ ದೇವತೆಗಳನ್ನ ಸ್ಮರಣೆ ಮಾಡಿ ಮಲಗಿಕೊಳ್ಳಬೇಕು ಅಂತ ಅನ್ನೋದನ್ನ ನಮಗೆ ಇಲ್ಲಿ ತಿಳಿಸ್ತಾರೆ. ಆಮೇಲೆ ಕೇಶಪಾಶಗಳ ಬಗ್ಗೆ ಧರ್ಮಶಾಸ್ತ್ರಗಳಲ್ಲಿ ಬಹಳ ವಿಚಿತ್ರವಾದ ರೀತಿಯಲ್ಲಿ ತಿಳಿಸ್ತಾರೆ. ಕೇಶಪಾಶಗಳನ್ನು ಎಂದೆಂದಿಗೂ ಯಾವ ಕಾರಣಕ್ಕಾಗಿಯೂ ಸಹ ಅದನ್ನು ಕತ್ತರಿಸಿಕೊಳ್ಳಬಾರದು ಅಂತ ಅನ್ನೋದನ್ನು ಧರ್ಮಶಾಸ್ತ್ರಗಳು ತಿಳಿಸಿವೆ. ಯದ್ಯಪಿ ಧರ್ಮಶಾಸ್ತ್ರಗಳು ಸ್ತ್ರೀ ಅನೇಕ ಸಂಸ್ಕಾರಗಳು, ಕೇಶಖಂಡನ ಸಂಸ್ಕಾರವನ್ನು ಧರ್ಮಶಾಸ್ತ್ರಗಳು ಸ್ತ್ರೀಯರಿಗೆ ಹೇಳಿದೆ. ಆದರೆ ನಮ್ಮ ಸಂಪ್ರದಾಯದಲ್ಲಿ ಸ್ತ್ರೀಯರಿಗೆ ಕೇಶಖಂಡನ ಇಲ್ಲ. ಧರ್ಮಶಾಸ್ತ್ರಗಳು ಹೇಳಿವೆ, ಆದರೆ ಕೇಶಖಂಡನ ನಮ್ಮ ಸಂಪ್ರದಾಯದಲ್ಲಿ ಇಲ್ಲ.
ಹಳ್ಳಿಯವರು ಮಾಡ್ತಾ ಬಂದಿದ್ದಾರೆ ಮಾತ್ರ, ಬಹಳ ಕಡೆಗೆ ಇಲ್ಲ. ನಾನು ನೋಡಿದಲ್ಲಂತೂ ಬಹಳ ಯಾರ ವಿದ್ವಾಂಸರ ಮನೆಯಲ್ಲೂ ಆ ತರಹದ ಕೇಶಖಂಡನ ಇಲ್ಲ. ನಾನು ಅನೇಕ ಜನರಿಗೆ ವಿಚಾರ ಮಾಡಿದ್ದೇನೆ, ಕೇಶಖಂಡನ ಸ್ತ್ರೀಯರಿಗೆ ಇಲ್ಲ. ಆದರೆ ಒಬ್ಬರೋ ಇಬ್ಬರೋ ಅಲ್ಲಿ ಕೇಶಖಂಡನ ಇದ್ರೂ ಸಹ ಛೇದಯ ಅಂಗುಲಿ ದ್ವಯಂ, ಎರಡಂಗುಲದಷ್ಟು ಮಾತ್ರ ಕೇಶಗಳನ್ನು ಕತ್ತರಿಸಿ ಮತ್ತೆ ಅದನ್ನು ಮಾಡುವ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಆದರೆ 90% ನಮ್ಮಲ್ಲಿ ಸ್ತ್ರೀಯರಲ್ಲಿ ಕೇಶಖಂಡನ ಅಂತ ಅನ್ನೋ ಸಂಪ್ರದಾಯ ಇಲ್ಲ ಅನ್ನೋದಕ್ಕಾಗಿ ಕೇಶಖಂಡನವೇ ಇಲ್ಲದೆ ಇದ್ದಾಗ ಮತ್ತೆ ಸುಮ್ಮನೆ ಅದು ನೋಡೋದಕ್ಕಾಗಿ ಅಥವಾ ರೂಪವನ್ನು ತೋರಿಸಿಕೊಳ್ಳೋದಕ್ಕಾಗಿ ಸರ್ವಥಾ ಆ ತರಹದ ಕೆಲಸವನ್ನು ಮಾಡಬಾರದು ಅಂತ ಅನ್ನೋದನ್ನು ತಿಳಿಸ್ತಾರೆ. ಅಲ್ಲದೇನೆ ಗೋವಧ ಮುಂತಾದ ಪಾಪಗಳನ್ನು ಮಾಡಿದಾಗ ಆವಾಗ ಕೇಶ ಖಂಡನವನ್ನು ಹೇಳಿದ್ದಾರೆ, ವಪನವನ್ನು ಹೇಳಿದ್ದಾರೆ, ಮುಂಡನವನ್ನು ಹೇಳಿದ್ದಾರೆ. ಗೋವಧ ಮುಂತಾದ ಪಾಪಗಳನ್ನು ಮಾಡಿದಾಗ ಮುಂಡನವನ್ನು ಮಾಡಿಸಿಕೊಳ್ಳ ಪ್ರಾಯಶ್ಚಿತ್ತವಾಗಿ ಅಂತ ಹೇಳ್ತಾರೆ. ಅದು ಯಾರಿಗೆ? ಪುರುಷರಿಗೆ ಮಾತ್ರ. ಅಂಥ ಪ್ರಸಂಗದಲ್ಲಿಯೂ ಸಹ ಸ್ತ್ರೀಯರಿಗೆ ಛೇದಯೇ ನಂಬುಲಿ ದ್ವಯಂ, ಏನೇ ಪ್ರಸಂಗ ಇರಲಿ ಕೇಶಖಂಡನವನ್ನು ಮಾಡಿಕೊಳ್ಳಬೇಕಾದ ಯಾವುದೇ ವಿಹಿತವಾದ ವಚನಗಳಲ್ಲಿ ಆ ಸಂದರ್ಭದಲ್ಲಿ ಅಂಗುಲಿದ್ವಯದ ಛೇದನವನ್ನು ಮಾತ್ರ ಮಾಡಬೇಕು ಅಂತ ಅಷ್ಟೇ ಹೊರತು ಸರ್ವಚ್ಛೇದನ ಸರ್ವಥಾ ಇಲ್ಲ. ತಿರುಪತಿಯಲ್ಲಿ ಹೋದರೆ ಎಲ್ಲವೂ ಅದೇ ಕಾಣಿಸ್ತಾ ಇರ್ತದೆ. ಆದರೆ ಅದನ್ನು ಸರ್ವಥಾ ನಮ್ಮ ಶಾಸ್ತ್ರ ಅಂಗೀಕಾರ ಮಾಡಿಕೊಂಡಿಲ್ಲ. ಸ್ತ್ರೀಣಾಂತು ಸಧವಾನಾಂ ವಪನಂ ನ ಕ್ವಾಪಿ ಪ್ರಾಯಶ್ಚಿತ್ತೆ, ಯಾವ ಪ್ರಾಯಶ್ಚಿತ್ತದಲ್ಲಿಯೂ ಸಹ ಸ್ತ್ರೀಯರಿಗೆ ವಪನವನ್ನು ಹೇಳಿಲ್ಲ. ಕಿಂತು ಸರ್ವಾನ್ ಕೇಶಾನ್ ಸಮುದ್ರತ್ಯ ಬಂಗುಲಿ ಛೇದನ ಮಾತ್ರ ಕಾರ್ಯಂ, ಎರಡಂಗುಲಿಯಷ್ಟು ಮಾತ್ರ ಛೇದನ ಮಾಡಬೇಕಿದೆ. ಯಾವಾಗ? ಗೋವಧ ಮುಂತಾದ ಮಹಾಪಾಪಗಳನ್ನು ಮಾಡಿದಾಗ, ಸುಮ್ಮನೆ ಅಲ್ಲ ಅನ್ನೋದಕ್ಕಾಗಿ ಕಾಶಿಖಂಡದಲ್ಲಿ ಹೇಳ್ತಾರೆ, ನ ಸ್ತ್ರೀಣಾಂ ವಪನಂ ಕಾರ್ಯಂ ನ ಚ ಗಾಸ್ಸಮನುವ್ರಜೇತ ನ ಚ ರಾತ್ರೌ ವಸೇತ್ ಗೋಷ್ಠೆ ನ ಕುರ್ಯಾತ್ ವೈದಿಕೀಂ ಶ್ರುತಿಂ ಸರ್ವಾನ್ ಕೇಶಾನ್ ಸಮುದ್ಧೂಯ ಛೇದಯೇರಂಗುಲಿದ್ವಯಂ ಏವಮೇವ ತು ನಾರೀಣಾಂ ಶಿರಸಃ ಮುಂಡನಂ ಭವೇತ್. ಯಾರು ಸಧವಾ ಸ್ತ್ರೀಯರಿದ್ದಾರೆ ಅಂಥವರು ಮತ್ತೆ ಎಂದೆಂದಿಗೂ ಅವರಿಗೆ ವಪನ ಅಂತ ಅನ್ನೋದಿಲ್ಲ. ರಾತ್ರಿಯಲ್ಲಿ ಗೋಷ್ಠದಲ್ಲಿ ಅವರು ಇರಬಾರದು. ವೈದಿಕವಾದ ಶ್ರುತಿಯನ್ನು ಉದ್ದೇಶಪೂರ್ವಕವಾಗಿ ಕೇಳಬಾರದು. ಮತ್ತೆ ಕೇಶಗಳನ್ನು ಖಂಡನ ಮಾಡುವ ಪ್ರಸಂಗ ಬಂದಾಗ ಪ್ರಯಾಗಕ್ಕೆ ಹೋಗ್ತೇವೆ. ಪ್ರಯಾಗಕ್ಕೆ ಹೋದಾಗ ವೇಣಿದಾನವನ್ನು ಮಾಡುವ ಪ್ರಸಂಗವಾಗಲಿ ಅಥವಾ ಪಾಪಗಳನ್ನು ಮಾಡಿದಾಗ ಖಂಡನ ಮಾಡುವ ಪ್ರಸಂಗ ಬಂದಾಗಲಾಗಲಿ ಅಂಗುಲಿ ದ್ವಯವನ್ನು ಛೇದನ ಮಾಡಬೇಕೇ ವಿನಃ ಸರ್ವಕೇಶಗಳ ಛೇದನ ಅಂತ ಅನ್ನೋದು ಸರ್ವಥಾ ಇಲ್ಲ ಅಂತ ಅನ್ನೋದನ್ನು ತಿಳಿಸ್ತಾರೆ. ವ್ರತ ಉಪವಾಸಗಳನ್ನು ಮಾಡೋದಾದರೆ ಹೇಗೆ ಮಾಡಬೇಕು? ಆದರೆ ಕಾಮಂ ಭಕ್ತರನ್ನುಟ್ಟಿರ ವ್ರತೋಪವಾಸಾದೀನ್ ಯಾಚರೆ. ಶಂಖ ಸ್ಮೃತಿಯಲ್ಲಿ ಶಂಖ ಎಂಬ ಋಷಿಗಳು ಹೇಳ್ತಾರೆ. ಮಹಾಭಾರತದಲ್ಲಿ ಇವರ ಕಥೆಯನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಶಂಖ ಲಿಖಿತ, ನೀವು ಕಥೆಯನ್ನು ಕೇಳಿದ್ದೀರಿ, ಪ್ರಕೃತ ಅದು ಪ್ರಸಕ್ತ ಅಲ್ಲ. ಆ ಶಂಖ ಎಂಬ ಋಷಿಗಳು ನಮಗೆ ಒಂದು ಮಾತನ್ನು ತಿಳಿಸ್ತಾರೆ. ಕಾಮಂ ಭಕ್ತರ ಅನುಜ್ಞೆಯ ವ್ರತೋಪವಾಸಾದೀನ್ ಯಾಚರೆ. ವ್ರತ ಉಪವಾಸಗಳನ್ನು ಮಾಡೋದಾದರೆ ಅದ್ಯಾವುದು? ಏಕಾದಶಿಯನ್ನು ಬಿಟ್ಟು, ಏಕಾದಶಿಗೆ ದೇವರ ಅನುಮತಿ, ಪತಿ ಸರ್ವೇಶ್ವರನಾದ ಸರ್ವಸ್ವಾಮಿಯಾದ ಪರಮಾತ್ಮನ ಅನುಮತಿ ಇದೆ ಅನ್ನೋದಕ್ಕಾಗಿ ಏಕಾದಶಿ ಉಪವಾಸವನ್ನು ಅದನ್ನು ಮಾಡೋದಕ್ಕಾಗಿ ಯಾರ ಅನುಮತಿ ಕೇಳಬಾರ್ದು. ಅಂದರೆ ಅನುಮತಿ ಕೊಟ್ಟರೆ ಮಾಡೋದು, ಬಿಟ್ಟರೆ ಬಿಡೋದು ಅಂತ ಅರ್ಥ ಅಲ್ಲ. ಅನುಮತಿ ಕೊಡದೇ ಇದ್ರೂ ಸಹ ಮಾಡಿದರೆ ಏನು ತಪ್ಪಿಲ್ಲ. ಏಕಾದಶಿ ವ್ರತವನ್ನು ಅನುಮತಿಯನ್ನು ಪಡೆದುಕೊಳ್ಳಬೇಕು, ಕೊಡದೇ ಇದ್ರೂ ಮಾಡಿದರೆ ಏನು ತಪ್ಪಲ್ಲ. ಆದರೆ ಉಳಿದ ವ್ರತ ನಿಯಮಗಳನ್ನು ಮಾಡಬೇಕಾದ್ರೆ ಮಾತ್ರ ಕಡ್ಡಾಯವಾಗಿ ಪತಿಯಿಂದ ಅನುಮತಿಯನ್ನು ಪಡೆದು ನಾನು ಇಂಥ ವ್ರತವನ್ನು ಮಾಡ್ತೇನೆ ಅಂತ ಹೇಳಿ, ಮತ್ತೆ ಅವಳಿಗೆ ಮಾಡೋ ಸಾಮರ್ಥ್ಯ ಇದ್ದಾಗ ಪತಿಯೂ ಸಹ ಅನುಮತಿಯನ್ನು ಕೊಡಬೇಕು. ಮಾಡೋ ಸಾಮರ್ಥ್ಯ ಇಲ್ಲದೆ ಇದ್ದಾಗ ಮಾತ್ರ ಬೇಡ ಅಂತ ಹೇಳಿ ಅದರ ನಿವಾರಣೆಯನ್ನು ಮಾಡಬೇಕು. ಮಾಡೋ ಸಾಮರ್ಥ್ಯ ಇರೋದಿಲ್ಲ ಅಥವಾ ಮನೆಗೆ ಬ್ರಾಹ್ಮಣರು ನಿರಂತರವಾಗಿ ಬರ್ತಾ ಇರ್ತಾರೆ, ಮಾಡೋ ಸಾಮರ್ಥ್ಯ ಇದೆ, ಆದರೆ ಆ ವ್ರತ ನಿಯಮ ಉಪವಾಸವನ್ನು ಮಾಡಿ ಅತಿಥಿ ಪೂಜೆಯನ್ನು ಎರಡೆರಡನ್ನು ಹೊಂದಿಸ್ಕೊಳ್ಳಿಕ್ಕಾಗ್ತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ವ್ರತ ಉಪವಾಸಕ್ಕಿಂತಲೂ ಅತಿಥಿ ಅಭ್ಯಾಗತರ ಪೂಜೆ ಏನಿದೆಯಲ್ಲ ಅದು ಶ್ರೇಷ್ಠವಾಗಿ ಬಿಡ್ತದೆ. ಅತಿಥಿ ಅಭ್ಯಾಗತರ ಪೂಜೆಯನ್ನು ಬಿಟ್ಟು ವ್ರತ ನಿಯಮ ಉಪವಾಸ ಮಾಡಿಬಿಟ್ರೆ ಪುಣ್ಯ ಬರ್ತದೆ, ಬಹಳ ಸ್ವಲ್ಪ ಬರ್ತದೆ. ಆದರೆ ಇದರಿಂದ ಹೆಚ್ಚು ಪುಣ್ಯ ಗೃಹಸ್ಥರಾಗಿದ್ದೇ ಅದಕ್ಕಾಗಿ, ಅತಿಥಿಗಳ ಪೂಜೆಗಾಗಿ ಅನ್ನೋದಕ್ಕಾಗಿ ಅದಕ್ಕೆ ಅವಿರುದ್ಧವಾಗುವಂತೆ ವ್ರತ ನಿಯಮ ಉಪವಾಸಗಳನ್ನು ಮಾಡಬೇಕು. ಇದು ಪ್ರಧಾನ ಧರ್ಮ. ಹಾಗಾಗಿ ಆ ಪ್ರಧಾನ ಧರ್ಮಕ್ಕೆ ಅನುಕೂಲವಾಗುವಂತೆ ವ್ರತ ನಿಯಮ ಉಪವಾಸಗಳನ್ನು ಮಾಡಬೇಕೆ ಹೊರತು ಅದಕ್ಕೆ ಬಾಧಕವಾಗುವಂತೆ ಮಾತ್ರ ಸರ್ವಥಾ ವ್ರತ ನಿಯಮ ಉಪವಾಸ ಯಾವುದನ್ನು ಮಾಡಬಾರದು ಅಂತ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ವ್ರತ ನಿಯಮ ಉಪವಾಸಗಳಿಗೆ ಅನೇಕ ನಿಯಮಗಳನ್ನು ಅಲ್ಲಿ ಹೇಳಿದ್ದಾರೆ. ಜೊತೆಗೆ ಬಹುಶಃ ಈ ಸಮೂಹದಲ್ಲಿ ಹೇಳುವ ಮಾತಲ್ಲ, ಆದರೆ ಮನುಸ್ಮೃತಿಯಲ್ಲಿ ಮಾತಲ್ಲ ಅಂತ ಹೇಳಿ ಬಿಡೋ ಹಾಗಿಲ್ಲ. ಯಾಕೆಂದರೆ ಮನುಸ್ಮೃತಿಯಲ್ಲೇನೆ ಹೇಳಿಬಿಟ್ಟಿದ್ದಾರೆ.
ಮನುಸ್ಮೃತಿಗಳು ಆವಾಗಲೇ ಹೇಳಿದ್ದಾರೆ ಅಂತಂದಮೇಲೆ ಮತ್ತೆ ಅದರ ಪ್ರಸಕ್ತಿ ಈಗ ಹೊರಗೆ ಅನೇಕ ಜನರಿಗೆ ಇದೆ. ನಮ್ಮ ಜನರಲ್ಲಿ ಅದು ಈ ಸಮುದಾಯದಲ್ಲಿ ಅಂತೂ ಸರ್ವಥಾ ಇಲ್ಲ, ಆದರೆ ಕ್ರಮವಾಗಿ ಪ್ರವೇಶ ಮಾಡ್ತಾ ಇದೆ. ಮದ್ಯಪಾನ, ಮಾಂಸಭಕ್ಷಣ ಇವೆಲ್ಲ ಏನಿದೆಯಲ್ಲ ಬ್ರಾಹ್ಮಣರಲ್ಲಿ, ಅದರಲ್ಲೂ ಬ್ರಾಹ್ಮಣ ಸ್ತ್ರೀಯರಲ್ಲಿ ಕ್ರಮವಾಗಿ ಅವು ಪ್ರಾಪ್ತವಾಗ್ತಾ ಇವೆ. ವಿಜಾತಿ ವಿವಾಹ ಇವುಗಳೆಲ್ಲ ಆಗಿ ಮತ್ತೆ ಮಾಧವನ ಕಥೆಯನ್ನು ನಾವು ಕೇಳ್ತೀವಲ್ಲ, ಆಯಿತು ನನ್ನನ್ನು ಮುಟ್ಟಿಬಿಟ್ಟಿದ್ದೆ, ಶಿಖಾಚ್ಛೇದನ ಮಾಡಿಕೊ, ಹರಿದಾಕೊಂಡ್ಬಿಡು, ಗೋಮಾಂಸ ಭಕ್ಷಣೆ ಮಾಡು, ಮದ್ಯಪಾನ ಮಾಡು ಅಂತ ಹೇಳಿಬಿಡ್ತಾಳಲ್ಲ ಕುಂತಲ. ಹಾಗೆ ಆ ತರಹದ ಪ್ರಸಂಗ ಈಗ ಹೆಚ್ಚು ಹೆಚ್ಚು ಬರ್ತಾ ಇದೆ. ಸ್ತ್ರೀಯರಿಗೆ ಹೇಳ್ತಾರೆ, ಅಪತ್ಯರ್ಥಂ ಶರೀರಸ್ಯ ಭಾರ್ಯಾಯಸ್ಯ ಸುರಾಂ ಪಿಬೆ. ಯಾವನ ಹೆಂಡತಿ ಮದ್ಯಪಾನವನ್ನು ಮಾಡ್ತಾಳೆ ಅವಳ ಅರ್ಧ ಅವನ ದೇಹ ಬಿದ್ದಾಗೇನೆ ಅಂತ ಹೇಳ್ತಾರೆ. ಅವಳ ಅರ್ಧ ದೇಹ ಬಿದ್ದಾಗೇನೆ. ಪತಿತಾರ್ಧ ಶರೀರಸ್ಯ ನಿಷ್ಕೃತಿಯನ್ನು ವಿಧೀಯತೆ. ನೋಡಿ, ಇಂಥ ಮಹತ್ವದ ಸ್ಥಾನವನ್ನ ಹೆಂಡತಿಗೆ ಕೊಟ್ಟಿದ್ದಾರೆ. ಯಾವ ಪತಿಯ ಹೆಂಡತಿ, ಯಾವ ಯಜಮಾನನ ಹೆಂಡತಿ ಮದ್ಯಪಾನ ಮಾಡ್ತಾ ಇದ್ದಾಳೆ, ಅವನ ಅರ್ಧ ಭಾಗ ಬಿದ್ದಾಗೇನೆ. ಅರ್ಧ ಭಾಗ ಏನೂ ಕೆಲಸ ಮಾಡದೇ ಇರೋ ಹಾಗೆ, ಏನೂ ಕೆಲಸ ಇಲ್ಲ. ಪತಿತಾರ್ಧ ಶರೀರಸ್ಯ, ಅರ್ಧ ಶರೀರ ಪತಿತವಾಗಿದೆ ಅಂತಂದ ಮೇಲೆ ಏನು ನಿಷ್ಕೃತಿ? ಅದಕ್ಕೆ ಪ್ರಾಯಶ್ಚಿತ್ತ ಏನು? ಅರ್ಧ ದೇಹ ಪತಿತವಾದ ಮೇಲೆ ಏನೇನೂ ನಿಷ್ಕೃತಿ ಇಲ್ಲ. ಈ ತರಹದ ಮಾತುಗಳನ್ನು ಯಾರು ಮದ್ಯಪಾನ ಮಾಡ್ತಾ ಇರ್ತಾರಲ್ಲ ಅಂಥವರಿಗೆ ಬೋಧನೆ ಮಾಡಿ ಮದ್ಯಪಾನವನ್ನು ಬಿಡಿಸಿ ಧರ್ಮವನ್ನು ಮಾಡಿಸುವಂತಹ ಕರ್ತವ್ಯವನ್ನು, ಕ್ರಮಗಳನ್ನು ಮಾಡ್ರಿ ಅಂತ ಅನ್ನೋದನ್ನು ಹೇಳೋದಕ್ಕಾಗಿ ಮನುಗಳು ಈ ತರಹದ ಅನೇಕ ಮಾತುಗಳನ್ನು ಮತ್ತೆ ಉದಾಹರಣೆ ಮಾಡ್ತಾರೆ. ಸ್ತ್ರೀಯರು ನಮಸ್ಕಾರವನ್ನು ಹೇಗೆ ಮಾಡಬೇಕು? ಕೆಲವು ಕಡೆಗೆ ಹೋದರೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾ ಇರ್ತಾರೆ. ಆದರೆ ಸ್ತ್ರೀಯರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಎಲ್ಲಿಯೂ ವಿಧಾನ ಮಾಡಿಲ್ಲ. ತ್ರಂಗ ನಮಸ್ಕಾರ, ಕೇವಲ ತ್ರಂಗ ನಮಸ್ಕಾರವನ್ನು ಮಾತ್ರ ಹೇಳಿದ್ದಾರೆ. ತ್ರಂಗ ಸ್ತ್ರೀಣಾಂ ನಮಸ್ಕಾರ ಪುಂಸಾಮಷ್ಟಾಂಗ ಈರಿತಃ ಜಾನುಯುಗ್ಮಸ್ಯ ಶಿರತಃ ಶಿರಸಃ ಭೂಸಂಗ ತ್ರಂಗ ಇಷ್ಯತೆ. ಎರಡು ಮಂಡೆಗಳು ನೆಲಕ್ಕೆ ಹತ್ತಬೇಕು, ತಲೆ ನೆಲಕ್ಕೆ ಹತ್ತಬೇಕು, ಇದು ತ್ರಂಗ. ಬರೀ ಇಷ್ಟೇ ಅಂತ ಅರ್ಥ ಅಲ್ಲ, ಮನಸ್ಸು ಮತ್ತು ಬಾಯಿಯಿಂದ ಸ್ತೋತ್ರವನ್ನು ಮಾಡ್ತಾ ಇರಬೇಕು. ಇವು ಐದು ಅಂಗಗಳು. ನೆಲಕ್ಕೆ ತಾಕೋದು ಮಾತ್ರ ಎರಡು ಮಂಡಿಗಳು, ತಲೆ ನೆಲಕ್ಕೆ ತಾಕ್ತಾ ಇರಬೇಕು. ಮನಸ್ಸಿನಲ್ಲಿ ಭಗವಂತನ ರೂಪದ ಸ್ಮರಣೆ, ಬಾಯಿಯಲ್ಲಿ ಭಗವಂತನ ಸ್ತೋತ್ರದ ಉಚ್ಚಾರಣೆ. ಇವುಗಳನ್ನು ಮಾಡ್ತಾ ನಮಸ್ಕಾರವನ್ನ ಮಾಡಬೇಕು ಅಂತ ಅನ್ನೋದನ್ನ ತಿಳಿಸ್ತಾರೆ. ಸುವಾಸನೆ ಪೂಜೆಯನ್ನು ಮಾಡುವ ಬಗೆಯನ್ನು ಹೇಳ್ತಾರೆ. ನೀವೆಲ್ಲ ಪ್ರತಿನಿತ್ಯ ಪ್ರಸಂಗ ಬಂದಾಗಲೆಲ್ಲ ಮಾಡ್ತಾನೆ ಇರ್ತೀರಿ. ಅಲಂಕೃತ ಸ್ವವಾಸಿನ್ಯ ಯಾಭಿಪ್ರಾಕ್ತನ ಜನ್ಮನಿ ನಾನಾವಿಧೈರಲಂಕಾರೈ ತಾಹ ಸ್ವರೂಪಾ ಭವಂತಿ. ಸುವಾಸಿನಿ ಸ್ತ್ರೀಯರು ಮನೆಗೆ ಬಂದಾಗ ಅವರ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅವರಿಗೆ ಗೌರವವನ್ನು ಸೂಚನೆ ಮಾಡುವಂತಹ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಣರು ಬಂದಾಗ ಹೇಗೆ ಅವರಿಗೆ ತಾಂಬೂಲ ದಕ್ಷಿಣೆಯನ್ನು, ಫಲ ಪುಷ್ಪ ತಾಂಬೂಲ ದಕ್ಷಿಣೆಯನ್ನು ಅವರಿಗೆ ಕೊಡ್ತೀವಲ್ಲ, ಅದೇ ರೀತಿಯಾಗಿ ಯಾರೇ ಸುವಾಸಿನಿ ಸ್ತ್ರೀ ಮನೆಗೆ ಬರಲಿ ಅವರು ಹಾಗೇನೆ ಮನೆಯಿಂದ ಹೊರಟು ಹೋಗಬಾರದಂತೆ. ಅವರು ಕೈಯಲ್ಲಿ ಮಂಗಲ್ಯ ಪದಾರ್ಥಗಳನ್ನು ಸ್ವೀಕಾರ ಮಾಡಿ ಮನೆಯಿಂದ ಹೊರಗೆ ಹೋದರೆ ಮನೆಗೆ ಮಂಗಲವಾಗ್ತದೆ ಅನ್ನೋದಕ್ಕಾಗಿ ಆ ತರಹದ ಕರ್ಮವನ್ನು ಮಾಡಬೇಕು. ಅಲಂಕೃತಾಹ ಸ್ವವಾಸಿನ್ಯ, ಸುವಾಸಿನಿ ಸ್ತ್ರೀಯರು ಯಾರ ಮನೆಯಲ್ಲಿ ಅಲಂಕೃತರಾಗಿದ್ದಾರೆ, ಹರಿಸಿನ ಕುಂಕುಮಗಳಿಂದ, ಹೂಗಳಿಂದ ಅವರು ಅಲಂಕೃತರಾಗಿದ್ದಾರೆ. ಯಾವಾಗ ಈ ಜನ್ಮದಲ್ಲಿ ಮಾಡಿದರೆ ಅಲ್ಲ, ಈ ಜನ್ಮದಲ್ಲಿ ಮಾಡಿದ್ದು ಮುಂದಿನ ಜನ್ಮಕ್ಕೆ. ಈ ಜನ್ಮದಲ್ಲಿ ಮತ್ತು ನಾವು ಫಲವನ್ನು ಪಡಿಬೇಕಾದ್ರೆ ಹಿಂದಿನ ಜನ್ಮದಲ್ಲಿ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾವಿ ಪ್ರಾಕ್ತನ ಜನ್ಮದಿ ನಾನಾ ವಿಧೈರ ಅಲಂಕಾರೈ ತಾಹ ಸ್ವರೂಪಾ ಭವಂತಿ. ನಾನಾ ತರಹದ ಅಲಂಕಾರಗಳು ಮುಂದಿನ ಜನ್ಮದಲ್ಲಿ ಅವರಿಗೆ ಸಿಗ್ತವಂತೆ. ಸಿಕ್ಕು ಸ್ವರೂಪ, ಒಳ್ಳೆಯ ರೂಪವತಿಯರು ಅವರಾಗ್ತಾರೆ. ಕೇವಲ ರೂಪವತಿಯರಲ್ಲ. ತಾತ್ಪರ್ಯದಲ್ಲಿ ನೀವು ಕೇಳಿದ್ದೀರಿ, ಎಲ್ಲಿ ರೂಪ ಇರ್ತದೆ ಅಲ್ಲಿ ಭಕ್ತ್ಯಾದಿ ಗುಣಗಳು ಇರ್ತದೆ ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಅನ್ನೋದಕ್ಕಾಗಿ ಭಕ್ತ್ಯಾದಿ ಗುಣಗಳಿಂದಲೂ ಸಹ ಅವರು ಸಂಪನ್ನರಾಗ್ತಾರೆ ಅಂತ ಅನ್ನೋದಕ್ಕಾಗಿ ಮನೆಗೆ ಬಂದ ಆ ಸುವಾಸಿನಿ ಸ್ತ್ರೀಯರ ಆರಾಧನೆಯನ್ನು ಮಾಡಿ ಅಂತ ಅನ್ನೋದನ್ನ ನಮಗೆ ಜ್ಞಾನಿಗಳು ಅಲ್ಲಿ ತಿಳಿಸ್ತಾರೆ.